ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ತೇಜ್ ಸ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋಗೆ ಏನಾದರೂ ತುಂಬ ವ್ಯೂಸ್ ಬಂದರೆ ಅಥವಾ ಲೈಕ್ಸ್ ಬಂದರೆ ನಾನು ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಮಾಡ್ತೀನಿ ಅಂತೇಳಿ. ಬಟ್ ಏನಾಗಿದೆ ಅಂತ ಹೇಳಿದರೆ ಅನ್ಫಾರ್ಚುನೇಟ್ಲಿ ಆ ವಿಡಿಯೋಗೆ ವ್ಯೂಸೇ ಬಂದಿಲ್ಲ. 70 ವ್ಯೂಸ್ ಬಂದಿದೆ. ಪ್ಲಸ್ ನಮಗೆ ಆ್ಯಸ್ ಯೂಶ್ವಲ್ ಹೇಗೆ ಲೈಕ್ಸ್ ಸಿಗ್ತದೆ ಹಾಗೆ 10 to 15 ಲೈಕ್ಸ್ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ ಲೈಕ್ಸ್ಗೋಸ್ಕರ. ವ್ಯೂ ಆದರೆ ನಮಗೆ ಏನು ಅವ್ರು ಲೈಕ್ ಮಾಡಿದ್ರೆ ಅಥವಾ ಡಿಸ್ಲೈಕ್ ಮಾಡಿದ್ದಾರೆ ಗೊತ್ತಾಗಲ್ಲ. ಸೊ ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ನಾನು ಹೇಳ್ತೀನಿ. ಸೊ ಮೊದಲದಾಗಿ ವಿಡಿಯೋ ತಮ್ಮನೇನು ನೋಡಿ ನಿಮಗೆ ಗೊತ್ತಾಗಿರ್ತದೆ ಯಾವುದು ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತೇಳಿ. ಕರೆಕ್ಟಾಗಿ ನೀವು ಗೆಸ್ ಮಾಡಿದ್ದೀರಿ. ಸೊ ನಿಮ್ಗೆ ಏನಾದರೂ ಮನೆಯಲ್ಲೇ ಕೂತು ದಿನಕ್ಕೆ 1000 ಇಂದ 2000 ಅರ್ನ್ ಮಾಡಬೇಕಾ? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ನಿಮಗೆ ಎಂಟ್ರಿ ಫೀಸ್ ಅಂತ ಹೇಳಿ, ಅಪ್ ಫ್ರಂಟ್ ಫೀಸ್ ಅಂತ ಹೇಳಿ 500 ಇರ್ತದೆ. ನೀವು ಆ 500 ರುಪೀಸನ್ನು ಪೇ ಮಾಡಿ ಜಾಯಿನ್ ಆಗ್ಬೋದು. ನೀವು ಜಾಯಿನ್ ಆದರೆ ದಿನಕ್ಕೆ ಖಾಲಿ ಒಂದು 5 ವಿಡಿಯೋಸ್ ನೋಡಿದರೆ ನಿಮಗೆ 2000 ರುಪೀಸ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ವಿತ್ ಪ್ರೂಫ್ ನಾನು ತೋರಿಸ್ತೇನೆ. ಓಕೆ ನಾನು ಸುಮ್ಮನೆ ತಮಾಷೆ ಮಾಡಿದೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಅವೇರ್ನೆಸ್ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಹೌದು. ನಿಮಗೆ ನಿಮ್ಮ ಏಜ್ ಏನಾದರೂ 25ಗಿಂತ 30 ಅಥವಾ 45 ಇದ್ದರೆ ನೀವು ವಿಡಿಯೋವನ್ನು ನೋಡ್ಬೋದು. ವಿಡಿಯೋವನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಫ್ರೆಶ್ ಆಗಿ ನಮ್ಮ ಕೋಸ್ಟಲ್ ಭಾಗದಲ್ಲಿ ಅಂದರೆ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಇಲ್ಲಿ ದೊಡ್ಡ ಫ್ರಾಡ್ ಒಂದಾಗಿದೆ. ಅದು ಒಂದು ಅರ್ನಿಂಗ್ ಆ್ಯಪ್ನಿಂದ, ಅದೇ RPC. ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದರೆ ಸಾಕಷ್ಟು ಬಾರಿ ಈ ವಿಡಿಯೋವನ್ನು ಅಥವಾ ಇದರ ಬಗ್ಗೆ ವಿಡಿಯೋಸ್ ಆಲ್ರೆಡಿ ಲೋಕಲ್ ಚಾನಲಲ್ಲಿ ಬಂದಿದೆ, ಪ್ಲಸ್ ನ್ಯೂಸ್ ಪೇಪರಲ್ಲಿ ಬಂದಿದೆ, ಇನ್ನು ಸ್ಟೇಟ್ ಲೆವೆಲ್ ಮೀಡಿಯಾದಲ್ಲಿ ಬಂದಿದೆ. ಸೊ ನಾನು ಈ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 30 to 40% ಎಜುಕೇಟೆಡ್ಗಳೇ ಇದರಲ್ಲಿ ಫ್ರಾಡಲ್ಲಿ ಏನು ಹಣವನ್ನು ಕಳ್ಕೊಂಡಿದ್ದಾರೆ. ಸೊ ಕೆಲವೊಬ್ಬರು ಅಲ್ಲಿ ಮೂಡ್ಶೆಡ್ಡೆ ಎಲ್ಲೋ ಲೋಕಲಲ್ಲಿ ಒಬ್ಬ ಹುಡುಗ ಕೂಡ ಸಾವನ್ನಪ್ಪಿದ್ದಾನೆ, ಅಂದರೆ ಸುಸೈಡ್ ಮಾಡ್ಕೊಂಡಿದ್ದಾನೆ ಈ ವಿಚಾರವಾಗಿ. ಸೊ ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಇದು ವಿಡಿಯೋ ಲೆಂತ್ ಆಗ್ತದೆ. ಅದಕ್ಕೋಸ್ಕರ ನಾನು ಶಾರ್ಟ್ ಆಗಿ ಇಂತಹ ಕೆಲವೊಂದಿಷ್ಟು ಅರ್ನಿಂಗ್ ಆ್ಯಪ್ನಿಂದ ಹೇಗೆ ದೂರ ಇರಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಅಂದರೆ ಬೇಸಿಕ್ ಸೆನ್ಸ್ ನಾವು ಕಾಮನ್ ಪೀಪಲ್ ಏನು ಮಾಡ್ಬೋದು ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತೇನೆ. ನೀವು ಏನು ಮಾಡ್ಬೋದು, ಅಥವಾ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಈ ಆ್ಯಪಿಗೆ ಸೇರು ಮಾರೆ ಬಂದು, ಸೊ ನೀವು ಏನು ಮಾಡ್ಬೋದು, ಇದರ ಬಗ್ಗೆ ಹೇಗೆ ರಿಸರ್ಚ್ ಮಾಡ್ಬೋದು, ಅಥವಾ ಇದು ಜೆನ್ಯೂನಾ ಅಥವಾ ಫೇಕಾ ಅಂತ ಹೇಗೆ ನೀವು ನೋಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಆನ್ಲೈನ್ ಅರ್ನಿಂಗ್ ಆ್ಯಪ್ ಅಂತ ಏನು ಅಂತ ಹೇಳಿದ್ರೆ, ನೀವು ವಿಡಿಯೋ ನೋಡುವುದರ ಮೂಲಕ ಅಥವಾ ನಿಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡುವ ಮೂಲಕ ಅಥವಾ ಕೆಲವೊಂದಿಷ್ಟು ರಿವ್ಯೂಗಳನ್ನು ಬರೆಯುವ ಮೂಲಕ ಹಣವನ್ನು ಗಳಿಸುವಂತಹ ಅಪ್ಲಿಕೇಶನ್ಗಳು ಜಾಸ್ತಿಯಾಗಿ ಪ್ರಚಲಿತದಲ್ಲಿ ಇದೆ. ನಾನು ಇವತ್ತು ಆಲ್ಮೋಸ್ಟ್ ವಿಡಿಯೋ ಎಂಡ್ ತನಕ RPCಯನ್ನೇ ನಾನು ಎಕ್ಸಾಂಪಲ್ ತಗೊಂಡು ಮಾತಾಡ್ತಾನೆ. ಓಕೆ, ನಾನು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನಾನು ಮಾಡ್ಕೊಂಡಿದ್ದೇನೆ. ಈ ಏನು ಆನ್ಲೈನ್ ಯುಗದಲ್ಲಿ ಕೆಲವೊಂದಿಷ್ಟು ಜೆನ್ಯೂನ್ ಆ್ಯಪ್ಗಳು ಇವೆ. ಫಾರ್ ಎಕ್ಸಾಂಪಲ್ ಫೀವರ್ ಇರ್ಬೋದು, ಮತ್ತು ಶಟರ್ ಸ್ಟಾಕ್ ಇರ್ಬೋದು. ಇದೆಲ್ಲ ಜೆನ್ಯೂನ್ ಆ್ಯಪ್ಗಳು. ಇದೆಲ್ಲ ಆ್ಯಪ್ಗಳಿಗೆ ಅರ್ನ್ ಆಗ್ತದೆ ಮನಿ. ನೆಕ್ಸ್ಟ್ ಯೂಟ್ಯೂಬಲ್ಲಿ ಮನಿ ಅರ್ನ್ ಆಗ್ತದೆ. ಸೊ ನೆಕ್ಸ್ಟ್ ಫೇಸ್ಬುಕ್ಕಲ್ಲಿ ಅರ್ನ್ ಆಗ್ತದೆ. ಸೊ ಇದೆಲ್ಲ ಜೆನ್ಯೂನ್ ಆ್ಯಪ್ಗಳು, ನೀವು ಹಣವನ್ನು ಗಳಿಸಲಿಕ್ಕೆ ಇರುವಂಥದ್ದು. ಓಕೆ, ಜೆನ್ಯೂನ್ ಆ್ಯಪ್ಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೀವು ನೋಡೋದಾದರೆ, ನಾನು ಫಸ್ಟ್ ಆಫ್ ಆಲ್ ಬೇಸಿಕ್ ಇಂದ ಹೇಳಿಕೊಡ್ತಾ ಇದ್ದೇನೆ. ಜೆನ್ಯೂನ್ ಆ್ಯಪ್ಗಳನ್ನು ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಇವಾಗ RPC ಬಗ್ಗೆ ಹೇಳ್ತಾಯಿದ್ರೆ, RPC ಅರ್ನಿಂಗ್ ಆ್ಯಪ್ ಅಂತ ಹೇಳಿ ನೀವು ಹೋಗಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡುವಾಗ ನಿಮಗೆ ಅಲ್ಲಿ ಇಮೇಜ್, ವಿಡಿಯೋಸ್, ನ್ಯೂಸ್ ಅಂತ ಸಿಗ್ತದೆ. ನೀವು ನ್ಯೂಸನ್ನು ಕ್ಲಿಕ್ ಮಾಡಬೇಕು. ಆವಾಗ ಅದರ ಬಗ್ಗೆ ಇರುವಂಥ ಏನು ನ್ಯೂಸ್ಗಳು, ರೀಸೆಂಟ್ ನ್ಯೂಸ್ಗಳು ಏನಿರ್ತದೆ, ಸೊ ಅದರ ಬಗ್ಗೆ ಅಪ್ಡೇಟ್ಗಳು ಇರ್ತದೆ. ನಿಮ್ಗೆ ಏನಾದರೂ ಫೇಕ್ ಅಂತ ಹೇಳಿ ಆದರೆ ಅದರಲ್ಲಿ ಫೇಕ್ ಅಥವಾ ಇದೊಂದು ಫ್ರಾಡ್ ಮಾಡಿದೆ ಅಂತ ನಿಮಗೆ ನ್ಯೂಸ್ ಸಿಗ್ಬೋದು. ಅಥವಾ ಅದು ಜೆನ್ಯೂನ್ ಆಗಿದ್ದರೆ ಅದರ ಕಂಪನಿಯ ಶೇರ್ಸ್ ಇರ್ಬೋದು, ಪ್ರಾಫಿಟ್ ಇರ್ಬೋದು, ಅಥವಾ ಏನಾದರೂ ನ್ಯೂಸ್, ಏನು ಬೋರ್ಡ್ ಮೀಟಿಂಗ್ ಇರ್ತದೆ, ಕೆಲವೊಂದಿಷ್ಟು ಮೀಟಿಂಗ್ಗಳು ಇರ್ತದೆ, ಅಥವಾ ಏನಾದರೂ ನ್ಯೂಸ್ಗಳು ಇರ್ತದೆ. ಸೊ ಅದು ನಿಮಗೆ ಸಿಗ್ತದೆ. ಆವಾಗ ನಿಮಗೆ ಜೆನ್ಯೂನ್ ಅಂತ ಫೀಲ್ ಮಾಡ್ಬೋದು. ಇನ್ ಕೇಸ್ ಫ್ರಾಡ್ ಅಂತ ಹೇಳಿದರೆ ನಿಮಗೆ ಒಂದು ಕ್ಲೂ ಸಿಗ್ತದೆ, ಇದು ಫ್ರಾಡ್ ಇದೆ ಅಂತೇಳಿ.
ಸೊ ನೆಕ್ಸ್ಟ್ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಬೋದು. ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಯೂಟ್ಯೂಬ್ನಲ್ಲಿ ಹೇಗೆ ಸರ್ಚ್ ಮಾಡೋದು, RPC ಅರ್ನಿಂಗ್ ಆ್ಯಪ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ RPC ಬಗ್ಗೆ ವೀಡಿಯೋಸ್ ಬರ್ತದೆ. ಓಕೆ, ಪ್ರಮೋಷನ್ ವೀಡಿಯೋಗಳು ಇರ್ತದೆ, ಅದನ್ನು ಬಿಟ್ಟು ನಿಮಗೆ ಜೆನ್ಯೂನ್ ವೀಡಿಯೋಸ್ಗಳು ಹೇಗಿರ್ತದೆ ಅಂತ ನಿಮಗೆ ಥಿಂಕ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಹೋಗಿ ರಿಸರ್ಚ್ ಮಾಡ್ಬೋದು, ಮತ್ತು ಗೂಗಲ್ ಕ್ರೋಮ್ನಲ್ಲಿ ರಿಸರ್ಚ್ ಮಾಡ್ಬೋದು. ಅದರಲ್ಲಿ ನ್ಯೂಸ್ ವೆಬ್ಸೈಟ್ಗಳು ಸಿಗ್ತದೆ. ಮತ್ತು ಸ್ಟೇ ಅಪ್ಡೇಟೆಡ್ ಆಗಿರಬೇಕು, ಯಾವಾಗಲೂ ನ್ಯೂಸ್ ಪೇಪರ್ಗಳನ್ನು ನೋಡ್ತಾ ಇರಬೇಕು, ಅದರ ನ್ಯೂಸ್ಗಳನ್ನು ಕೇಳ್ತಾ ಇರಬೇಕು. ಇದರಿಂದ ಕೂಡ ನಿಮಗೆ ಫ್ರಾಡ್ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ, ಮತ್ತು ನಿಮ್ಮಿಂದ ಫ್ರಾಡ್ನಲ್ಲಿ ಸಿಕ್ಕಿ ಹಾಕೊಳ್ಳೋ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರ್ತದೆ. ಇನ್ನೊಂದು, ನೀವು ರಿವ್ಯೂಗಳನ್ನು ನೋಡೋದರ ಮೂಲಕ ನೀವು ಜಸ್ಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು, ಇದು ಫೇಕ್ ಅಥವಾ ಜೆನ್ಯೂನ್ ಅಂತೇಳಿ. ಫಾರ್ ಎಕ್ಸಾಂಪಲ್, ಅದಕ್ಕೋಸ್ಕರನೇ ಕ್ವಾರಾ ಇದೆ, ಮತ್ತು ಕೆಲವೊಂದಿಷ್ಟು ಇಂತಹ ವೆಬ್ಸೈಟ್ಗಳಲ್ಲಿ ಕ್ವಶನ್ ಮಾಡಿದರೆ ಅದು ಆನ್ಸರ್ ಕೆಲವರು ಜನ ಬರೆದಿರ್ತಾರೆ. ಸೊ ಅದನ್ನು ನೋಡೋದರ ಮೂಲಕ ನಿಮಗೆ ಆ ಆ್ಯಪ್ನ ಬಗ್ಗೆ ತಿಳ್ಕೊಳ್ಬೋದು. ಇನ್ನೊಂದು, ಓನರ್ಶಿಪ್ ಅನ್ನ ವೆರಿಫೈ ಮಾಡ್ಕೊಳ್ಳುವಂಥದ್ದು. ಇದರ ಓನರ್ ಯಾರು, ಇದು ಯಾವ ಮೂಲದ್ದು ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಬೇಕಾಗ್ತದೆ. ನೀವು ಅದನ್ನ ಆನ್ಲೈನಲ್ಲೇ ವೆರಿಫೈ ಮಾಡ್ಲಿಕ್ಕೆ ಆಗ್ತದೆ. ಸೊ ನಿಮ್ಗೆ ಏನಾದರೂ ಆ ಆ್ಯಪ್ ಮೂಲಕ ನಿಮಗೆ ಹೇಳಿರ್ತಾರೆ, ಸೊ ಇವರು ಓನರ್ ಅಂತೇಳಿ, ನೀವು ಅವರ ಬಗ್ಗೆ ಸರ್ಚ್ ಮಾಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಇನ್ ಕೇಸ್ ಯಾವುದಾದ್ರೂ ಹೆಸರಿದ್ರೆ, ಓನರ್ದು ಹೆಸರಿದ್ರೆ, ಇವಾಗ ಸಂತೋಷ್ ಮನೀಶ್ ಅಂತ ಹೆಸರಿದ್ರೆ, ನೀವು ಜಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ, ಫೇಸ್ಬುಕ್ನಲ್ಲಿ ಹೋಗಿ, ಅಥವಾ ಎಕ್ಸ್ನಲ್ಲಿ ಹೋಗಿ ನೀವು ಜಸ್ಟ್ ಆ ನಂಬರ್ ಹೆಸರನ್ನು ನೀವು ಮೆನ್ಷನ್ ಮಾಡಿದ್ರೆ ಸಾಕು, ಅದರ ಬಗ್ಗೆ ಡೀಟೇಲ್ಸ್ ಬರ್ತದೆ. ಇನ್ ಕೇಸ್ ಅವರು ಇದ್ರೆ, ಎಕ್ಸಿಸ್ಟ್ ಆಗಿದ್ರೆ, ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಬರ್ತದೆ. ಪೇಮೆಂಟ್ ಆಪ್ಷನ್ ಯಾವ್ದು ಇಟ್ಟಿದ್ದಾರೆ ಅನ್ನುವಂಥದ್ದು ನೋಡೋದು ಕೂಡ ಮುಖ್ಯ ಆಗಿರ್ತದೆ. ಇವಾಗ ಫಾರ್ ಎಕ್ಸಾಂಪಲ್, ನಾರ್ಮಲ್ ಆಗಿದ್ರೆ ಥರ್ಡ್ ಪಾರ್ಟಿ ಪೇಮೆಂಟ್ಸ್ ಬರುವುದಿಲ್ಲ. ಓಕೆ, ಥರ್ಡ್ ಪಾರ್ಟಿ ಪೇಮೆಂಟ್ಸ್ ಬರುವುದಿಲ್ಲ. ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್, ಇವಾಗ RPC ಬಗ್ಗೆ ನೋಡ್ತಾ ಇದ್ರೆ, ಇದು ಒಂದು ಅಮೆರಿಕ ಮೂಲದ ಕಂಪನಿ ಅಂತ ಹೇಳ್ತಾರೆ. ಅಮೆರಿಕದಲ್ಲಿ ಫೇಮಸ್ ಯಾವುದು ಪೇಮೆಂಟ್ ಮೆಥಡ್? ಪೇಪಾಲ್. ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಪೇಪಾಲ್ ಮೂಲಕನೇ ಅವರು ಪೇಮೆಂಟ್ ಅನ್ನು ಮಾಡುವಂಥದ್ದು. ನಿಮಗೆ ನೋಡ್ಬೋದು, ನೀವು ಪೇಪಾಲ್ ಅಲ್ಲಿ ಅಮೌಂಟ್ ಡೈರೆಕ್ಟ್ ಬರ್ತಿದ್ಯಾ, ಜೆನ್ಯೂನ್ ಅಂತ ತಿಳ್ಕೊಳ್ಬಹುದು. ಆದರೆ ಥರ್ಡ್ ಪಾರ್ಟಿಯಿಂದ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಒಂದು ಗಮನದಲ್ಲಿ ಇರಬೇಕಾಗ್ತದೆ. ನಿಮ್ಮ ಫ್ರೆಂಡ್ ಯಾರಾದ್ರು ರೆಫರ್ ಮಾಡಿದ್ರೆ ತಕ್ಷಣ ಹೋಗಿ ಹೇಳಿ, ನಿಮಗೆ ಪೇಮೆಂಟ್ ಯಾವುದರಿಂದ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ, ಅಥವಾ ಮೆಸೇಜಸ್ ಏನು ಬಂದಿರ್ತದೆ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಥರ್ಡ್ ಪಾರ್ಟಿಯಿಂದ ಬಂದಿದೆಯಾ ಅಥವಾ ಯಾವುದರ ಥ್ರೂ ನಿಮಗೆ ಪೇಮೆಂಟ್ ಆಗಿದೆ ಅಂತ ಹೇಳಿ. ಸೊ ಲೀಗಲೈಸ್ಡ್ ಅಥವಾ ಒಂದು ಇಂಥ ಅರ್ನಿಂಗ್ ಆ್ಯಪ್ ಪೇಮೆಂಟ್ ಆ್ಯಪ್ನಿಂದ ರಿಜಿಸ್ಟರ್ಡ್ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗ್ತದೆ, ಆ್ಯಪಲ್ ಸ್ಟೋರ್ನಲ್ಲಿ ಸಿಗ್ತದೆ. ಸೊ ಇದರಿಂದ ಏನಾದರೂ ಅಲ್ಲಿ ಸಿಗುವಂಥ ಆ್ಯಪ್ ಥ್ರೂ ನಿಮಗೆ ಪೇಮೆಂಟ್ ಆಗ್ತದೆ ಅಂತ ಹೇಳಿದ್ರೆ ಜೆನ್ಯೂನ್ ಆಗಿರಬಹುದು ಅಂತ ನೀವು ತಿಳ್ಕೊಳ್ಬೋದು. ರೆಡ್ ಫ್ಲಾಗ್ ಟು ವಾಚ್ ಔಟ್ ಫಾರ್. ನೀವು ಏನು ಅಂತ ಹೇಳಿದರೆ, ಯಾವುದನ್ನು ನೋಡಿ ನೀವು ಇದು ಜೆನ್ಯೂನ್ ಅಲ್ಲ ಅಂತ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಪ್ ಫ್ರಂಟ್ ಫೀಸ್ ಅಂತ ಹೇಳಿದ್ರೆ, ನಿಮಗೆ ಆ್ಯಪಿಗೆ ಎಂಟ್ರಿ ಆಗಲಿಕ್ಕೆ, ರಿಜಿಸ್ಟರ್ ಆಗಲಿಕ್ಕೆ ಫೀಸನ್ನು ಕೇಳುವುದಿಲ್ಲ ಅಂತ ಆದರೆ ನಿಮಗೆ ಅದನ್ನು ಒಂದು 10% ನೀವು ಜೆನ್ಯೂನ್ ಅಂತ ತಿಳ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾರ್ಮಲ್ ಅರ್ನಿಂಗ್ ಆ್ಯಪ್ಗಳು ನಿಮಗೆ ಎಂಟ್ರಿ ಫೀಸನ್ನು ಕೇಳುವುದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ RPCಯಲ್ಲಿ ಕೆಲವೊಂದಿಷ್ಟು ಸ್ಲ್ಯಾಬ್ಗಳಲ್ಲಿ ನಿಮಗೆ ಎಂಟ್ರಿ ಫೀಸ್ ಇತ್ತು, ಬಟ್ ಅದನ್ನು ಕೇಳುವುದಿಲ್ಲ ಆ ಅಪ್ಲಿಕೇಶನ್ಗಳು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮಗೆ ಅದರಲ್ಲಿರುವಂತಹ ಕಸ್ಟಮರ್ ಕೇರ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಅದು ಫೋನ್ ನಂಬರ್, ಇಮೇಲ್ ID, ಸೊ ಇದೆಲ್ಲ ಜೆನ್ಯೂನ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಪ್ಲಸ್ ಇದೆಯಾ ಅಂತ ಹೇಳಿ ತಿಳ್ಕೊಳ್ಬೇಕು. ನಿಮಗೆ ಕಾಲ್ ಮಾಡಿದ ತಕ್ಷಣ ಕಸ್ಟಮರ್ ಕೇರ್ನವರು ರಿಸೀವ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಕೂಡ ಒಂದು 10% ಅದು ಓಕೆ, ಇದು ಜೆನ್ಯೂನ್ ಇದೆ ಅಂತೇಳಿ ತಿಳ್ಕೊಳ್ಬೋದು. ಇನ್ನು ಅನ್ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಪೇಮೆಂಟನ್ನು ಅಥವಾ ಸ್ಯಾಲರಿಯನ್ನು ಅದು ನಿಮಗೆ ತೋರಿಸ್ತದೆ. ಫಾರ್ ಎಕ್ಸಾಂಪಲ್, ಒಂದು ವಿಡಿಯೋ ನೋಡಿದರೆ ನಿಮಗೆ 25 ರೂಪೀಸ್ ಅಂತೇಳಿ ಇತ್ತು, ಅದು ಒಂದು ವಿಡಿಯೋ ನೋಡಿದರೆ ನಿಮಗೆ 100 ರೂಪೀಸ್ ಸಿಗ್ತದೆ, ಒಂದು ವಿಡಿಯೋ ನೋಡಿದರೆ 500 ರೂಪೀಸ್ ಸಿಗ್ತದೆ, ಒಂದು ರೆಫರ್ ಮಾಡಿದರೆ ನಿಮಗೆ 5000 ಸಿಗ್ತದೆ. ಸೊ ಇಂಥದ್ದು ಅನ್ರಿಯಲಿಸ್ಟಿಕ್ ಆಗಿರ್ತದೆ. ಸೊ ಇದನ್ನು ನೀವು ನಂಬೇಡಿ. ಯಾರಾದರೂ ಸುಮ್ಮನೆ ಆದರೂ ಹಣ ಕೊಡ್ತಾರಾ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇನೆ, ನಿನಗೆ 10,000 ಕೊಡ್ತೀನಿ ಬಾ, ಇದೊಂದು ಜಸ್ಟ್ ಒಂದು ವಿಡಿಯೋ ನೋಡಿ ಹೋದ್ರೆ ಆಯಿತು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಸೊ ಅದು ಅನ್ರಿಯಲಿಸ್ಟಿಕ್. ಅದನ್ನು ನೀವು ನೋಡಬೇಕು, ನಿಮಗೆ ಕಾಮನ್ ಸೆನ್ಸಲ್ಲಿ ನಿಮಗೆ ಅರ್ಥ ಆಗಬೇಕು. ಇಂಟರ್ಫೇಸ್ಗಳನ್ನು ನೀವು ಗಮನಿಸಬೇಕು, ಡಿಸ್ಪ್ಲೇಲಿ ನೋಡಬೇಕು. ನೀವು
ನೋಡಿದರೆ ಕೆಲವೊಂದು ಚೀಪ್ ಲೋಕಲ್, ಇಂಟರ್ನ್ಯಾಷನಲ್ ಲೆವೆಲ್ ಹೇಗಿರ್ತದೆ ಅಂತ ನಿಮಗೆ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ನೀವೇ ಡೈಲಿ ಯೂಸ್ ಮಾಡುವಂಥ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅದು ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ, ಅದರದ್ದು ಸ್ಕ್ರೀನ್ ಹೇಗಿದೆ, ಅದರ ಡಿಸ್ಪ್ಲೇಯಲ್ಲಿ ಬರುವಂಥ ಇದು ಪಾಪಪ್ಗಳು ಹೇಗಿರ್ತದೆ, ನೋಟಿಫಿಕೇಶನ್ಗಳು ಹೇಗಿರ್ತದೆ, ಅದು ನಿಮಗೆ ನೋಡೋ ಗೊತ್ತಾಗ್ತದೆ. ಪ್ಲಸ್ ಲೋಕಲಲ್ಲಿ ಚೀಪಾಗಿ ಬಿಲ್ಡ್ ಮಾಡಿರುವಂತಹ ಏನು ಡಿಸ್ಪ್ಲೇಸ್ ಡಿಸೈನ್ಸ್ ಏನಿರ್ತದೆ, ಸೊ ಅದನ್ನು ನಿಮಗೆ ನೋಡುವಾಗ ಗೊತ್ತಾಗ್ತದೆ ಇದು ಜೆನ್ಯೂನಾ ಇಲ್ವಾ ಅಂತ. ಲೆಜಿಟಿಮೇಟ್ ಇಲ್ಲದ ಆ್ಯಪ್ಗಳು ನಿಮಗೆ ಆಲ್ಮೋಸ್ಟ್ 90% ಏನು ಗೂಗಲ್ ಪ್ಲೇ ಸ್ಟೋರ್ ಇದೆ ಮತ್ತು ಆ್ಯಪ್ ಸ್ಟೋರ್ನಲ್ಲಿ ಸಿಗೋದಿಲ್ಲ. ಇದನ್ನು ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಇವಿಷ್ಟು ನೋಡಿ ನೀವು ಏನು ಅಂದ್ಕೊಳ್ಬೋದು ಅಂತ ಹೇಳಿದರೆ ಇದು ಜೆನ್ಯೂನ್ ಹೌದಾ ಅಲ್ವಾ ಅಂತೇಳಿ ನೀವು ತಿಳ್ಕೊಳ್ಬೋದು. ಇದಿಷ್ಟು ಬೇಸಿಕ್, ಅಂದರೆ ತೀರಾ ಬೇಸಿಕ್ ನಾನು ಹೇಳಿ ಕೊಟ್ಟಿರುವಂಥದ್ದು ಒಂದು 5% ಅವೇರ್ನೆಸ್ ಇರ್ಬೋದು. ಸೊ ಈ 5%ಅಲ್ಲಿ ನೀವು ಸೇವ್ ಆಗ್ಬೋದು ಅಂತ ತಿಳ್ಕೊಳ್ತಾ, ನಿಮಗೆ ಇಂಥ ಚೈನ್ ಲಿಂಕ್ ಆ್ಯಪ್ಗಳು ಮತ್ತು ಅರ್ನಿಂಗ್ ಆ್ಯಪ್ಗಳು ಜೆನ್ಯೂನ್ ಅಲ್ಲ ಅಂತೇಳಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸ್ಟೇಟಸ್ನಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಿಮ್ಮ ಏನು ಫ್ರೆಂಡ್ಸ್ ಗ್ರೂಪ್ ಇದ್ದಾರೆ ಅವರನ್ನು ನೀವು ಸೇವ್ ಮಾಡ್ಬೋದು. ಹಾಗೆ ಅನವಶ್ಯಕವಾಗಿ ಹಣ ಖರ್ಚು ಮಾಡುವಂಥದ್ದು ಮತ್ತು ಟೈಮ್ ವೇಸ್ಟ್ ಮಾಡುವುದನ್ನು ಕೂಡ ತಡಿಬೋದು ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತೇಳಿ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.